ಪ್ರತಿಭಟನೆ ಮಾಡಲಿಲ್ಲ. ಎಂತವ್ರಿಗೆ ಪಾರ್ಟಿನಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಪ್ರಕಾರ ಮುನಿರತ್ನ ಅಶ್ಲೀಲವಾಗಿ ದಲಿತ ಹೆಣ್ಮಕ್ಳ ಬಗ್ಗೆ ಮತ್ತು ಒಕ್ಕಲಿಗ ಹೆಣ್ಮಕ್ಳ ಬಗ್ಗೆ ಮಾತಾಡಿಲ್ಲ. ಬಿಜೆಪಿಯವರ ಪ್ರಕಾರ ಮುನಿರತ್ನ ಅವರು HIV ಪೀಡಿತ ಮಹಿಳೆಯರಿಗೆ ದುರುಪಯೋಗ ಮಾಡಿಕೊಂಡಿಲ್ಲ. ಬಿಜೆಪಿಯವರ ಪ್ರಕಾರ ಯಡಿಯೂರಪ್ಪ ಅವರು ಬಹಳ ಒಳ್ಳೆಯವರು, ಪಾಕ್ಸೋನಲ್ಲಿ ಇಲ್ಲ. CT ರವಿ ನಿನ್ನೆ ಏನು ಅಂದೇ ಇಲ್ಲ. ಇದಕ್ಕೆ ಸಾಕ್ಷಿ ಇದೆ, ಹಿಂದೆ ಅವ್ರ ಚಟಕ್ಕೆ ಅವ್ರ ಮಾತಿನ ಚಪ್ಪಳಕ್ಕೆ ಹಿಂದೆನೂ ಸಾಕ್ಷಿ ಇದೆ. ಕೌನ್ಸಿಲರ್ ನಾನು ಇದ್ದೆ, ಅವತ್ತು ದಿನ ನಿತ್ಯ ಸುಮಂಗಳಿ ಅಂತ ಒಂದು ಪದ ಬಳಸಿದ್ರು, ಅದು ರಿಟ್ರಾಕ್ಟ್ ಮಾಡ್ಕೊಂಡ್ರು ಅವರು. ಅಂದ್ರೆ ಅವ್ರ ಆಲೋಚನೆ ಹೇಗಿದೆ ಅಂದ್ಬಿಟ್ಟು ಅವತ್ತೇ ಗೊತ್ತಾಯ್ತು ನಮ್ಗೆ. ಆಮೇಲೆ ನೀವೇ ಹೇಳಿ, ಅವರು ನಿನ್ನೆ ಹೇಳಿ ನಾನು ಪದನೇ ಯೂಸ್ ಮಾಡಿಲ್ಲ, ಫ್ರಸ್ಟ್ರೇಟ್ ಅಂತ ಹೇಳಿ ನಿನ್ನೆ ಎಲ್ಲ ಬಂತಲ್ಲ ಹೊರಗಡೆ, ಅದಕ್ಕೇನಂತಾರೆ. ಆಮೇಲೆ ಯಾವುದೇ ನೀವು ಸ್ವಲ್ಪ ದಯವಿಟ್ಟು ಮಾನವೀಯ ದೃಷ್ಟಿಯಿಂದನೂ ನೋಡಿ, ಯಾರಾದ್ರೂ ಹೆಣ್ಮಗಳು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರು ಕೂಡ ನನ್ನ ಮೇಲೆ ಇಂಥ ಪದಗಳ ಪ್ರಯೋಗ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾರ. ನೀವು ನಿನ್ನೆ ನಿಮ್ಮ ಮಾಧ್ಯಮದಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಅವ್ರು ಕೇಳ್ತಾರೆ, ನಿಮ್ಗೆ ತಂಗಿ ಇಲ್ವೇನಪ್ಪ, ನಿಮ್ಗೆ ತಾಯಿ ಇಲ್ವಾ, ಹೆಂಡತಿ ಇಲ್ವಾ, ಹಂಗೆ ಯಾರ ಮಾತಾಡ್ತಾರ? ನೊಂದವರೇ ಮಾತಾಡ್ಬೇಕಲ್ಲ. ಆಮೇಲೆ 16 ಜನ ಸಾಕ್ಷಿ ಇದ್ದಾರೆ, JDS ನಲ್ಲೂ ಇದ್ದಾರೆ, BJP ನಲ್ಲೂ ಇದ್ದಾರೆ, ಕಾಂಗ್ರೆಸ್ ನಲ್ಲೂ ಇದ್ದಾರೆ. ಆದ್ರೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ನಾಚಿಕೆ ಬರ್ಬೇಕು. ಅಲ್ಲ ಹಾಕಿದ್ರು, ಬಟ್ ಇವ್ರಿಗೆ ಅರೆಸ್ಟ್ ಮಾಡಿದ್ರು. ಅಟ್ಲೀಸ್ಟ್ ಇದು ನಾವು ಅಂತಿದ್ರು ಕ್ರಾಸ್ ವೆರಿಫೈ ಮಾಡ್ಬೇಕಾಗಿತ್ತು ಅನ್ನೋದು ಆರ್ ಅಶೋಕ್ ಅವರ ಆರೋಪ. ಯಾರೋ ಏನೋ ಅಂದಿರ್ಬೋದು, ಇವ್ರು ಯಾರು ಅವ್ರಿಗೆ ಹೋಲಿಕೆ ಮಾಡ್ಕೊಂತ ಇದಾರ? ಈಸ್ ಎಕ್ಸ್ ಮಿನಿಸ್ಟರ್, ಈಸ್ ಕರೆಂಟ್ MLC. ಇಟ್ ಈಸ್ ಹ್ಯಾಪೆಂಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ and is speaking about a lady. ಅಂದ್ರೆ ಅವರು ಇವರು ಸಮಾನವಾಗ ಅಲ್ಲ ಅಂದಿಲ್ಲ. FSL ವರದಿ ಬರೋವರೆಗೂ ಹೆಲ್ಪ್ ಮಾಡಿಲ್ಲ ಸರ್. ಒಂದೇನಂದ್ರೆ ಪಾಕಿಸ್ತಾನ ಅಂದಿದ್ದು ನಾಸಿರ್ ಸಾಹೇಬ್ ಅಂದಿದ್ದು ಪಾಕಿಸ್ತಾನ ಅನ್ನೋದಾಗುತ್ತಾ, ಪ್ರಾಸ್ಟಿಟ್ಯೂಟ್ ಅನ್ನೋದು ಪ್ರಸ್ಟಿಟ್ಯೂಟ್ ಅನ್ನೋದು ಅರ್ಥ ಆಗಲ್ವಾ ಅಂತ. ಪಾಕಿಸ್ತಾನ ಮತ್ತೆ ಇದಕ್ಕೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರ ದಿವಾಳಿ ಆಗಿದ್ದಾರೆ ಇವರು. ನಾವು ಮಾಡಿರೋದು ನಾನು ಒಳ್ಳೇದು ಅಂತ ಹೇಳ್ತಾ ಇಲ್ಲ, ಬಟ್ ಮುಗಿಸ್ತೀನಿ. ಅಂದ್ರೆ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ, ಮುನಿರತ್ನ ಇಸ್ ಗುಡ್, ಯಡಿಯೂರಪ್ಪ ಅವರು ಪಾಕ್ಸ್ಕೋ ಮಾಡಿಲ್ಲ, ಅಲ್ಲ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಹೌದಾ ಇಲ್ವಾ? ಇಲ್ಲ ಸರಿ, ಒಂದ್ ನಿಮಿಷ ಕೇಳಿ. ಇವರೆಲ್ಲರೂ ಮರ್ಯಾದಾ ಪುರುಷೋತ್ತಮ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ವಾ ಇವರು? ನಮ್ಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ, ದೇಶಭಕ್ತಿ ಪಾಠ ಹೇಳ್ತಾರೆ. ಇಷ್ಟೇನಾ ಇವ್ರದ್ದು ದೇಶಭಕ್ತಿ? ಇಷ್ಟೇನಾ ಇವ್ರು ಕಲ್ತಿರೋದು? ಇದೆಲ್ಲ ಮನುಸ್ಮೃತಿಯ ಮನಸ್ಸಿನಿಂದ ಬರ್ತಾ ಇರೋದು. ಆ ಆಲೋಚನೆ ಏನಿದೆ ಅದು ಮೊನ್ನೆ ಸದನದಲ್ಲಿ CT ರವಿಯವರು ಪ್ರದರ್ಶನ ಮಾಡಿದ್ದಾರೆ.